ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಅಶ್ವವೇಗ. ಯಾವಾಗ ಶ್ಯಾಮನವರು ಶಿವಶಂಕರಪ್ಪನವರು ನಿಧನರಾದ್ರಲ್ಲ, ದಾವಣಗೆರೆಯಲ್ಲೇ ಒಂದು ಬೈ ಎಲೆಕ್ಷನ್ ಆಗಲೇಬೇಕು, ಅದು ಕಾನೂನಿನ ಪ್ರಕಾರ. ಆಗಲೇ ಅಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ಮುಸ್ಲಿಂ ಸಮುದಾಯದಲ್ಲಿ ಒಂದು ಅಂಡರ್ ಕರೆಂಟ್ ಪಾಸ್ ಆಗಿತ್ತು. ಏನಪ್ಪ ಅಂದರೆ, ವೋಟಿಂಗಲ್ಲಿ ನಾವು ಜಾಸ್ತಿ ಸಂಖ್ಯೆಯಲ್ಲಿದ್ದೀವಿ, ಇಷ್ಟು ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಗೊಬ್ಬರ ಹೊತ್ತಿದ್ದೀವಿ, ಹಾಗಾಗಿ ನಾವು ಟಿಕೆಟ್ ಕೇಳಬೇಕಾ ಬೇಡವಾ, ಕೇಳೋದ್ರಲ್ಲಿ ಏನಾದ್ರು ತಪ್ಪಿದೆಯಾ, ಖಂಡಿತ ಇಲ್ಲ ಅಂತ ಅಲ್ಲಿಂದ ಮುಸ್ಲಿಂ ಅಭ್ಯರ್ಥಿಯನ್ನ ಪ್ರಚಾರಕ್ಕೆ ಇಳಿಸಿ ಇವರೇ ಆಗಬೇಕು ಅಂತ ಇಡೀ ಸಮುದಾಯ ಒಟ್ಟಾಗಿ ನಿಂತು, ಇಲ್ಲಿ ದೊಡ್ಡ ದೊಡ್ಡ ಮುಸ್ಲಿಂ ನಾಯಕರಿದಾರಲ್ಲ ಅವರಿಗೂ ಕೂಡ ಪ್ರೆಷರ್ನ ತಂದು ಹೇಗಾದ್ರೂ ಮಾಡಿ ದಾವಣಗೆರೆಯ ಬೈ ಎಲೆಕ್ಷನ್ಗೆ ಭಯ್ಯಾಜಾನ್ಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಾಯವನ್ನು ಮಾಡಲಾಯಿತು. ಆದರೆ ಏನಾಯಿತು, ಅಲ್ಲಿಯ ಈ ಫ್ಯಾಮಿಲಿ ಪಾಲಿಟಿಕ್ಸ್ ಬಿಡಕ್ಕಾಗುತ್ತಾ, ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ಸಮರ್ಥ ಅವರಿಗೆ ಟಿಕೆಟ್ ಅಂತ ಘೋಷಣೆ ಆಗೇ ಹೋಯ್ತು. ಇಲ್ಲಿಯ ಹೈಕಮಾಂಡು ಕೈಕಮಾಂಡು ಎರಡೂ ಕೂಡ ಏನೂ ಮಾಡೋಕ್ಕಾಗಿಲ್ಲ. ಅಲ್ಲಿ ಬಂಡಾಯದ ಬಿಸಿ ಕಾಣಿಸ್ಲೇಬೇಕು, ಕಂಡೇ ಕಾಣಿಸ್ತು. ಐ ಥಿಂಕ್ ಕಾಂಗ್ರೆಸ್ಸು ಇಷ್ಟೊಂದು ಅಂದರೆ ಮೊದಲ ಬಾರಿಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮುಸ್ಲಿಮರ ಒಂದು ವಿರೋಧವನ್ನು ಕಂಡಿರೋ ಪಕ್ಷ ಆಗಿರಬಹುದು. ಯಾಕೆಂದರೆ ಇಷ್ಟು ವರ್ಷ ನಾವಿಲ್ಲ ಅಂದರೆ ಮುಸ್ಲಿಮ್ರಿಲ್ಲ, ಮುಸ್ಲಿಮ್ರಿಲ್ಲ ಅಂದರೆ ನಾವಿಲ್ಲ ಅಂತ ಅವರಿಗೆ ಟೋಪಿ ಮೇಲೊಂದು ಮಕ್ಮಲ್ ಟೋಪಿಯನ್ನು ಹಾಕ್ಕೊಂಡು ಬರ್ತಾ ಇದ್ದ ಪಕ್ಷಕ್ಕೆ ಈ ಬಂಡಾಯ ಬಿಸಿ ಹೇಗಿದೆ ಅಂತ ಗೊತ್ತಾಗೋಕ್ಕೆ ಶುರುವಾಯಿತು. ಆದರೆ ನಮ್ಮ ಚಾಲಾಕಿ ಸಿದ್ದರಾಮಯ್ಯನವರು ಇದ್ದಾರಲ್ಲ, ಅವರು ಈ ಪೈಲ್ವಾನ್ ಅಂತ ಒಬ್ರು ಬಂದ್ರಲ್ಲ, ಅವ್ರನ್ನ ಕರೆಸಿ ಸಂಧಾನ ಮಾಡಿಸಿ ಕಬಾಬ್ ತಿನ್ನಿಸಿ ಎಲ್ಲವನ್ನು ಕೂಡ ಕೂಲಾಗಿ ಮಾಡಿಸ್ಬಿಟ್ರು. ಸೊ ಅಲ್ಲಿಗೆ ಬಂಡಾಯ ಸ್ವಲ್ಪ ಕಮ್ಮಿ ಆಯ್ತೇನೋ ಅನ್ನೋ ಭಾವನೆಯಲ್ಲಿ ಇದ್ರೇನೋ. ಆದರೆ ಅದ್ಯಾವುದೋ ಕೊಡ್ಲಿಪೇಟೆದೊಬ್ಬ ಪೈಲ್ವಾನ್, ಇನ್ನೊಬ್ಬ ನಂತರ ಇದಂತ ತೆಳ್ಳಗೆ ಪೈಲ್ವಾನು, ಆಯಪ್ಪ ಮತ್ತೆ ಬಂಡಾಯ ಅಂದು ಸಿಕ್ಕಾಪಟ್ಟೆ ಪ್ರಚಾರ ಮಾಡಿ ಎಲ್ಲ ಕಡೆ ಓಡಾಡಿ ಯಾಕೆ ಮುಸ್ಲಿಂ ಮತಗಳು ಬೇಕು, ಮುಸ್ಲಿಮರು ಯಾಕೆ ಗೆಲ್ಲಬೇಕು, ಜೊತೆಗೆ ಕಾಂಗ್ರೆಸ್ಗೆ ಯಾಕೆ ಬುದ್ಧಿಯನ್ನು ಕಲಿಸ್ಬೇಕು ಅನ್ನೋದನ್ನು ಮನೆ ಮನೆಗೆ ಹೋಗಿ ಹೇಳಿ ಬಂದಾಯಿತು. ಸೊ ಅಲ್ಲಿಗೆ ಕಾಂಗ್ರೆಸ್ ಅವರು ಅಂದ್ಕೊಂಡಿದ್ರು ಇದೊಂದು ಬಂಡಾಯ ಸ್ವಲ್ಪ ಹೊತ್ತು ಇರುತ್ತೆ, ಆಮೇಲೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಲಾಯಲ್ ಆಗಿ ಇರ್ತಾರೆ ಅಂತ. ಆದರೆ ಯೂಸ್ ಆ್ಯಂಡ್ ಥ್ರೋ ಅನ್ನೋದು ಎಷ್ಟು ವರ್ಷ ಮಾಡ್ತೀರಾ, 5, 10, 15, 20 ಇಷ್ಟು ವರ್ಷಗಳ ಕಾಲ ಮುಸ್ಲಿಮರನ್ನ ಬಳಸಿಕೊಂಡಿದ್ದೇ ನಮ್ಮ ದೊಡ್ಡ ಸಾಧನೆ, ಬೆಳೆಸಿದ್ದು ಮಾತ್ರ ನಮ್ಮ ಸಾಧನೆಯಲ್ಲ ಅಂದಿದ್ದನ್ನ ಕಾಂಗ್ರೆಸ್ ಕಡೆಯಿಂದ ಆಗಿತ್ತು. ಅದು ಮುಸಲ್ಮಾನರು ಈಗ ಓಕೆ ಮಾಡಿಕೊಂಡ್ರು, ಅರ್ಥ ಮಾಡಿಕೊಂಡ್ರು, ಜೀರ್ಣ ಮಾಡಿಕೊಂಡ್ರು, ಜೊತೆಗೆ ಅದನ್ನು ಪ್ರತಿರೋಧವನ್ನು ಮಾಡಿದ್ರು. ಈಗ ಇರೋದು, ಈಗ ಇಲೆಕ್ಷನ್ ಅಂತೂ ಆಗೋಗಿದೆ, ಈಗ ಒಂಥರ ಸೋಲಿನ ಒಂದು ಸ್ಮೆಲ್ ಅಂತ ಕರೀತಾರಲ್ಲ, ಇವಾಗ ದೋಸೆ ಹತ್ತೋದ್ರೆ ಸೀದು ಹೋದ್ರೆ ಈ ಥರದೊಂದು ಸ್ಮೆಲ್ ಬರುತ್ತಲ್ಲ, ಆ ಥರದೊಂದು ಸೋಲಿನ ಸ್ಮೆಲ್ಲು ಈಗ ಕಾಂಗ್ರೆಸ್ ಅಡುಗೆ ಮನೆಯಿಂದ ಬರ್ತಾ ಇದೆ. ಹಾಗಾಗಿ ಮುಸ್ಲಿಂ ನಾಯಕರು ಹಾಗೂ ಪದಾಧಿಕಾರಿಗಳು ಎಲ್ಲ ಇದ್ರಲ್ಲ, ಒಂದೊಂದೇ ವಿಕೆಟ್ ಬೀಳ್ತಾ ಇದೆ. ಈಗ ನೀವು ಕಾಮಿಡಿ ಕೇಳಿ, KPCCಯಲ್ಲಿ ಈ ಅಲ್ಪಸಂಖ್ಯಾತ ಒಂದು ಘಟಕ ಇರುತ್ತಲ್ಲ, ಆ ಘಟಕನೇ ಘಟಕ್ಕಾಗ್ಬಿಟ್ಟಿದೆ. ಅಂದರೆ ಅಲ್ಲಿಯ ಜಬ್ಬಾರಣ್ಣ ಅಂತ ಒಬ್ರಿದ್ರು, ಅವರ ತಲೆದಂಡವನ್ನು ಮೊದಲು ಮಾಡಲಾಯಿತು. ಅದಾದಮೇಲೆ ನಮ್ಮ ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿ ಒಬ್ರು ಇದ್ರಲ್ಲ, ಅವರು ಕೂಡ ಮುಸಲ್ಮಾನರು, ಅವ್ರನ್ನೂ ಕೂಡ ಹೋಗಪ್ಪ ಆ ಕಡೆ ಅಂತ ಒತ್ತಾಯಪೂರ್ವಕವಾಗಿ ರಾಜೀನಾಮೆಯನ್ನು ತಗೊಳ್ಳಕ್ಕಾಯ್ತು. ಇದರ ಜೊತೆಗೆ ಕಾಂಗ್ರೆಸ್ನ ಈಗಿನ ಹಾಲಿ ಶಾಸಕರಾಗಿರುವ ರಿಜ್ವಾನ್ ಅರ್ಷದ್ ಇನ್ನೊಂದು ಚೋಟ ಅಟಮ್ ಬಾಂಬನ್ನು ಹಿಂಗೆ ಎಸೆದಿದ್ದಾರೆ. ಏನಪ್ಪ ಅಂತ ಕೇಳಿದ್ರೆ, ಒಬ್ಬ ಮಹಾನ್ ಮುಸ್ಲಿಂ ನಾಯಕರು, ನಾನಿದ್ದಕ್ಕೆ ಮುಸ್ಲಿಂ ಎಲ್ಲ ಈ ತರ ಇರೋದು, ಎಲ್ಲಾ ಮುಸ್ಲಿಮರಿಗೂ ನಾನೇ ನಾಯಕ ಅಂದ್ಕೊಂಡಿದ್ದವರು ನಮ್ಮ ಮುಸಲ್ಮಾನರ ವಿರುದ್ಧವಾಗಿಯೂ ಆ ಕಡೆ ಪಕ್ಷದ ವಿರುದ್ಧವಾಗಿಯೂ ಕೆಲಸ ಮಾಡಿದ್ದಾರೆ. ಅವ್ರ ಹೆಸರನ್ನ ನಾನು ಹೇಳಲ್ಲ, ಅವರಿದ್ದಿದ್ರೆ ಇವತ್ತು ಈ ಮುಸಲ್ಮಾನರಿಗೂ ಮೋಸ ಆಗ್ತಿರ್ಲಿಲ್ಲ, ಕಾಂಗ್ರೆಸ್ಸು ಸೋಲುವ ಹಂತದಲ್ಲಿ ಇರ್ತಾ ಇರಲಿಲ್ಲ ಅಂತ ಮಾತಾಡಿದ್ದಾರೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಗೂಗ್ಲಿಯನ್ನು ಹಾಕ್ತಾರಲ್ಲ, ಅದನ್ನ ನಮ್ಮ ಜಮೀರ್ ಅಣ್ಣಂಗೆ ಹಾಕ್ಬಿಟ್ಟಿದ್ದಾರೆ ರಿಜ್ವಾನ್ ಅರ್ಷದ್ ಅವರು. ಈಗ KPCC ಅಲ್ಪಸಂಖ್ಯಾತ ಘಟಕಕ್ಕೊಂದು ಎಳ್ಳು ನೀರು ಬಿದ್ದಿದೆ. ರಾಜಕೀಯ ಕಾರ್ಯದರ್ಶಿ, CM ಅವರ ರಾಜಕೀಯ ಕಾರ್ಯದರ್ಶಿಯ ತಲೆದಂಡ ಆಗಿದೆ. ರಿಜ್ವಾನ್ ಅರ್ಷದ್ ಅವರು ಈಗ ಆ ಕಡೆ ಪಕ್ಷದ ಕಡೆನೂ ಅಲ್ಲ, ಈ ಕಡೆ ಸಮುದಾಯದ ಕಡೆನೂ ಅಲ್ಲ, ಎರಡೂ ಕಡೆ ನಾನು ಇರಬೇಕು, ಅವರು ಭಾವ ಇವು ನೆಂಟ ಅನ್ನೋ ಥರದಲ್ಲಿ ಮಾತಾಡಿದ್ದಾರೆ. ಅಲ್ಲಿ ಈಗ ರೆಬಲ್ ಆಗಿದ್ದ ಮುಸ್ಲಿಮರ ಓಟು ಯಾವ ಕಡೆ ಹೋಗಿದೆ ಅನ್ನೋದೊಂದು ಲೆಕ್ಕ ಸಿಗ್ತಾ ಇಲ್ಲ. ಈ ಮಧ್ಯದಲ್ಲಿ ಜಮೀರ್ ಅಣ್ಣ ಟೆನ್ಷನ್ ಮಾಡ್ಕೋಬೇಕೋ ಬೇಡವೋ? ಖಂಡಿತ ಮಾಡ್ಕೋತಾರೆ. ಯಾಕೆಂದರೆ ಇದೊಂದು ಬೈ ಇಲೆಕ್ಷನ್ ಮುಂದೆ ಸಾಕಷ್ಟು ಇಲೆಕ್ಷನ್ಗಳ ಮೇಲೆ ಪ್ರಭಾವವನ್ನು ಬೀರಬಹುದು. ಈ ದೊಡ್ಡ ದೊಡ್ಡ ಕಾಡಿಗಿಚ್ಚು ಅಂತ ಕರೀತಾರಲ್ಲ, ಇಡೀ ಕಾಡೆ ಎಕರೆಗಟ್ಟಲೆ, ಸಾವಿರಾರು ಎಕರೆಗಟ್ಟಲೆ ಕಾಡು ಸುಟ್ಟೋಗುತ್ತಲ್ಲ, ಅದು ಕೂಡ ಒಂದು ಸಣ್ಣ ಕಿಡಿಯಿಂದಲೇ ಶುರುವಾಗೋದು. ಆ ಕಿಡಿಯಿಂದಲೇ ಎಲ್ಲವೂ ಕೂಡ ಬೂದಿ ಆಗೋದು. ಈ ರಿಯಾಲಿಟಿಯನ್ನ ಅರ್ಥ ಮಾಡ್ಕೊಂಡಿದ್ರೆ ಕಾಂಗ್ರೆಸ್, ಇದು ಈ ಚಿಗುರ್ತಾ ಇತ್ತಲ್ಲ ಬಂಡಾಯ,
ಆ ಚಿಗುರಲ್ಲೇ ಚೂಟಿ ಬಿಡ್ತಿತ್ತೇನು. ಅದು ಬೇರ್ ಕೆಳಗಡೆ ಜೋರು ಬಿಟ್ಕಂತೂ ಕಾಂಡ ದಪ್ಪ ಆಯ್ತು, ಮೇಲ್ಗಡೆ ದಾಡ್ದಾಗ ಹೋಯ್ತು. ಅಂಥದ್ದೊಂದು ಬಂಡಾಯವನ್ನ ಕಂಡಿರ್ಲಿಲ್ಲ. ದಾವಣಗೆರೆಯಲ್ಲಿ ಬೆಣ್ಣೆ ಸಿಗುತ್ತೆ ಅನ್ಕೊಂಡಿದ್ರು. ಅಂದ್ರೆ ಈ ದೋಸೆ ಮೇಲೆ ಒಂದು ಬೆಣ್ಣೆ ಹಾಕಿ ಕೊಡ್ತಾರಲ್ಲ, ಅದು ಬೆಣ್ಣೆ ಆಗಿರ್ಲಿಲ್ಲ, ಬಿಸಿ ತುಪ್ಪ. ನುಂಗಕ್ಕಾಗಲ್ಲ, ಉಗುಳಿದ್ರೆ ವೇಸ್ಟ್ ಆಗುತ್ತೆ, ಈ ತರದಲ್ಲಿ ಆಗ್ಬಿಡ್ತು. ಈಗ ಒಂದೊಂದಾಗಿ ಕಾಂಗ್ರೆಸ್ನ ಮುಸ್ಲಿಂ ಲೀಡರ್ಗಳು ಅಂದ್ರೆ ಪದಾಧಿಕಾರಿಗಳು, ಅವರು ಇವರು ರಾಜಕೀಯ ಕಾರ್ಯದರ್ಶಿಗಳು ಅವರನ್ನೇ ಒಂಥರ ಫೈರ್ ಮಾಡಿ ಕಳಿಸ್ತಾ ಇದ್ದಾರೆ. ಅಂದ್ರೆ ಇದರ ತೀವ್ರತೆ ಎಲ್ಲಿ ತನಕ ಹೋಗಿದೆ ಅನ್ನೋದನ್ನ ನೀವು ಊಹಿಸಬಹುದು. ಎಲ್ಲಿ ತನಕ ಈ ಮುಸ್ಲಿಮರನ್ನ ಕಾಂಗ್ರೆಸ್ ವಹಿಸಿಕೊಂಡು ಬಂದಿತ್ತು ಅಂದ್ರೆ, ಇದೇ ವಿಧಾನಸೌಧದಲ್ಲಿ ನಾಸಿರ್ ಸಾಬ್ ಅನ್ನೋನು ಒಬ್ಬನು ರಾಜ್ಯಸಭೆಗೆ ಆಯ್ಕೆ ಆಗಿರ್ತಾನೆ. ಆ ಟೈಮಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ಲಾಗುತ್ತೆ. ಆಗ DCM ಅನ್ನ ಇನ್ಕ್ಲೂಡ್ ಆಗಿ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಇನ್ಕ್ಲೂಡ್ ಆಗಿ, ಪ್ರಿಯಾಂಕಾ ಖರ್ಗೆ ಅವ್ರು ಇನ್ಕ್ಲೂಡ್ ಆಗಿ, ಎಲ್ಲರೂ ಕೂಡ ಇಡೀ ಕಾಂಗ್ರೆಸ್ ಅವರ ಪರವಾಗಿ ಗಟ್ಟಿಯಾಗಿ ನಿಲ್ಲುತ್ತೆ. ಅದು ಪಾಕಿಸ್ತಾನ್ಗೆ ಜಿಂದಾಬಾದ್ ಅಲ್ಲ, ನಾಸಿರ್ ಸಾಬ್ಗೆ ಜಿಂದಾಬಾದ್ ಅಂತ ಹೇಳ್ಬಿಟ್ಟಿದ್ರು. ಲಕ್ಷ್ಮಿ ಅಕ್ಕ ಅಂತೂ 10 ಸಲ ಕೇಳಿಸ್ಕೊಂಡಿದ್ರಂತೆ, ಅದು ನಾಸಿರ್ ಸಾಬ್ ಅಂತ ಹೇಳಿದ್ರು. ಆಮೇಲೆ ಲ್ಯಾಬಿಗೆ ಹೋಯ್ತು, ರಿಸಲ್ಟ್ ಬಂತು, ಎಲ್ಲದೂ ಗೊತ್ತಿದೆ. ಅಲ್ಲಿಯ ತನಕ ದೇಶ ವಿರೋಧಿ ಈ ಘೋಷಣೆಗಳನ್ನ ಕೂಗಿದಾಗೂ ಕೂಡ ಅವರ ಬೆಂಬಲಿಗರನ್ನ ಕಾಪಾಡಿಕೊಂಡು ಬಂದಿದ್ದ ಕಾಂಗ್ರೆಸ್ ಈಗ ದಾವಣಗೆರೆ ಬೈ ಇಲೆಕ್ಷನ್ ಆಗ್ತಾ ಇದ್ದಂಗೆ, ಸೋಲಿನದೊಂದು ವಾಸನೆ ಬರ್ತಾ ಇದ್ದಂಗೆ, ಒಂದೊಂದೇ ಮುಸ್ಲಿಮರನ್ನ ಅಂದ್ರೆ ಮುಸ್ಲಿಂ ಲೀಡರ್ನ ಟಾರ್ಗೆಟ್ ಮಾಡಿ ತಲೆದಂಡ ಮಾಡ್ತಾ ಇದೆಯಾ? ಮುಂದಿನ ಸರದಿ ಏನಾದರೂ ನ್ಯಾಷನಲ್ ಟ್ರಾವೆಲ್ಸ್ನ ಮುಂಚೆ ಇದ್ರಲ್ಲ ಡ್ರೈವರು ಜಮೀರ್ ಅಣ್ಣಂದ? ಈ ಪ್ರಶ್ನೆಗೆ ಉತ್ತರ ಕೆಲವು ದಿನಗಳಲ್ಲಿ ಸಿಗಬೇಕಿದೆ. ಆದ್ರೂ ಆ ಬಂಡಾಯದ ಬಿಸಿ ಹೆಂಗಿತ್ತು ನೋಡಿ. KPCC ಅಲ್ಪಸಂಖ್ಯಾತ ಘಟಕನೇ ಘಟಕು. ಅರೆ ಇನ್ನು ಯಾರೆಲ್ಲ ಅಶ್ವವೇಗ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಆಗಿ. ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ಜೈ ಶ್ರೀರಾಮ್.